ಈಗ ಫಾರಿನ್ಗೆ ಹೋಗೋದು, ಬೇರೆ ರಾಜ್ಯಗಳಿಗೆ ಹೋಗೋದು MLAಗಳಿಗೆ ಅದು ಕಾಮನ್. ಟೂರ್ ಹೋಗೋದ್ರ ಸಂಬಂಧ ಯಾಕೆ ಪ್ರಶ್ನೆ ಮಾಡಿ ನನ್ಗೆ ಗೊತ್ತಾಗ್ಲಿಲ್ಲ. ನಾವು ಅದ್ರ ಬಗ್ಗೆ ಅದು ಸರಿ ಇಲ್ಲ ತಪ್ಪು ಅಂತ ಹೇಳ್ತಾ ಇಲ್ಲ, ಹೋಗ್ತಾ ಇದ್ರೆ ಹೋಗ್ಲಿಲ್ವಾ ಅಂತ ಕೇಳ್ತಾ ಇದ್ದೀವಿ. ಅಲ್ಲ, ನಾನು ಈಗ ಯಾವ ಟೂರು ಹೋಗ್ತಾ ಇಲ್ಲ. ಬಟ್ ನೀವು ಕೇಳಿದ ನನಗೇನು ಆಶ್ಚರ್ಯ ಕ್ವಶನ್ ಅಂದ್ರೆ, ಮೊನ್ನೆ ಸದನ್ ನಡೆದಾಗ ವಿದೇಶಕ್ಕೆ ಹೋಗ್ಬೇಕು ಅನ್ನೋದು ಚರ್ಚೆ ಆಗಿತ್ತು. ಅದಕ್ಕೆ ನಾನು ಕೂಡ ಹೂ ಅಂದಿದ್ದೆ. ಬಟ್ ಇವತ್ತು ನಾನು ಬೇರೆ ಬೇರೆ ಕೆಲಸದಿಂದ ಬಜೆಟ್ ಮಂಡನೆ ಆಗೋದ್ರಿಂದ ಬೇರೆ ಬೇರೆ ಕೆಲಸ ಅದಾವು, ಡೆವಲಪ್ಮೆಂಟ್ ಅದಾವು. ಮುಖ್ಯಮಂತ್ರಿಗಳು ಒತ್ತಾಯ ಮಾಡಿ ನಾವು ನಮ್ಮ ಕ್ಷೇತ್ರಕ್ಕೆ ದುಡ್ಡು ಹಾಕ್ಸ್ಕೋಬೇಕು ಇದನ್ನೋದಕ್ಕೆ ನಾವು ಅನುದಾನ ಸಲುವಾಗಿ ನಾನು ಎಲ್ಲಿ ಹೋಗ್ತಾ ಇಲ್ಲ. ನಮ್ಮಲ್ಲಿ ಬೇರೆ ಬೇರೆ ಸಭೆಗಳದಾವ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ. ಮತ್ತ ಇವತ್ತು ಚುನಾವಣೆ, ಸ್ಥಳೀಯ ಸಂಸ್ಥೆ ಚುನಾವಣೆ ಬರ್ಬೋದು ಅನ್ನುವಂತ ನಿರೀಕ್ಷೆ ಐತಿ. ಅದ್ರ ಬಗ್ಗೆ ನಾನು ಕ್ಷೇತ್ರ ಕಡೆ ಹೆಚ್ಚು ಗಮನ ಕೊಟ್ಟೇನೆ. ಇನ್ನೊಂದು, ಸಿದ್ದರಾಮಯ್ಯನವರ ಬಣದ ಶಾಸಕರು ಹೋಗ್ತಾ ಇದ್ದಾರೆ ಅಂತ ಹೇಳಿ, ಕೋನ್ ರೆಡ್ಡಿ ಯಾವ ಬಣ ಅಂತ ಹೇಳಿ? ನಾವು ಕಾಂಗ್ರೆಸ್ ಬಣ. ಈಗ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಕೂಡ ನಮ್ಮ ಹತ್ರ ಯಾವ್ದು ಡಿಫರೆನ್ಸ್ ಇಲ್ಲ ಅಂತಾರ. ಹೈಕಮಾಂಡ್ ತೀರ್ಮಾನ ಫೈನಲ್ ಅಂತಾರ. ಮತ್ ನಮ್ಮನ್ಯಾಕ ಬಣ ಅಂತ ಗುರುತಿಸ್ತೀರಿ ನೀವು? ನಾವು ಕಾಂಗ್ರೆಸ್ ಬಣನ. ಕಾಂಗ್ರೆಸ್ ಹೈಕಮಾಂಡ್ ಸನ್ಮಾನ್ಯ ಖರ್ಗೆ ಸಾಹೇಬರು, ಸನ್ಮಾನ್ಯ ರಾಹುಲ್ ಗಾಂಧಿ ಅವ್ರು ಏನ್ ಹೇಳ್ತಾರೆ ಎಲ್ಲರೂ ಬದ್ಧ ಅಂತ ಇಡೀ ಹೇಳ್ತಾರೆ. ಮತ್ ನಮ್ಗೆ ಯಾರು ಮಾತಾಡುವಂತ ಯಾರ ಆದ್ರೂ ನೀವು ಮಾತಾಡಕ್ ಹಚ್ತೀರಿ ನಮ್ಮನ್ನ. ಏನಕ್ಕೆ ಅಂದ್ರೆ ಈ ತರ ಸ್ಟಡಿ ಟೂರ್ ಇದೆಲ್ಲ ಇದ್ರೆ ಎಲ್ಲ ಪಕ್ಷದವರು ಹೋಗ್ತಾರೆ, ಕಮಿಟಿಗಳಿರ್ತವೆ, ಅದು ಓಕೆ. ಬಟ್ ಕಾಂಗ್ರೆಸ್ನವರು ಕೆಲವು ಸೆಲೆಕ್ಟೆಡ್ ಮಾತ್ರ ಯಾಕೆ ಹೋಗ್ತಾರೆ ಅನ್ನೋದೇ ಪ್ರಶ್ನೆ ಅಷ್ಟೇ. ಅದು ಬಂದಿರೋದು. ನಾನು ಕಮಿಟಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಮಿತಿಯ ಅಧ್ಯಕ್ಷನಾಗಿದ್ದೆ. ನಾನೊಂದು 20 ಮಂದಿ MLA ಕರ್ಕೊಂಡು ಹೋಗಿದ್ದೆ. ಈ ಮೊನ್ನೆ ಈಗ ಒಂದು 3-4 ತಿಂಗಳಿಂದ ನಮಗೇನು ಅನ್ನಿಸ್ಲಿಲ್ಲ ಆ ರೀತಿಯಾಗಿ. ನಾವು ಪ್ರವಾಸಕ್ಕೆ ಹೋದ್ವಿ, ಅಧ್ಯಯನ ಮಾಡ್ಬೇಕಿತ್ತು. ಬೇರೆ ರಾಜ್ಯಗಳಿಗೆ ಕರ್ನಾಟಕಕ್ಕೆ ಏನ್ ಡಿಫ್ರೆನ್ಸ್ ಐತೆ ಅಂತಂದ್ವಿ. ಇಂದೂರ್ಗೆ ಹೋಗಿ ಬಂದ್ವಿ, ಬೇರೆ ಬೇರೆ ಕಡೆ ಹೋಗಿ ಬಂದ್ವಿ. ನಾವು ಆ ರೀತಿ ಡೆವಲಪ್ ಮಾಡ್ಬೇಕಂತ ಪ್ರಯತ್ನ ಮಾಡೇವಿ ಅಷ್ಟ. ನನಗೇನು ಗೊತ್ತಿಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅಲ್ಲ, ಎಲ್ಲಾ ಶಾಸಕರು ಕೂಡ ಟೂರ್ ಹೋಗೋಣ ಅಂದ್ರು, ಹೂ ಅಂದಿದ್ವಿ. ಇವತ್ತು ಬೇರೆ ನನ್ನ ವೈಯಕ್ತಿಕ ಕೆಲಸದಿಂದ ನಾನು ಹೋಗುದಿಲ್ಲ ಅಂತ ಹೇಳಿದೆ. ಅಲ್ಲ, ನನಗೆ ಯಾರು ಅದಕ್ಕೆ ನಮ್ಗೆ ಯಾರು ನಮ್ಮ ಟೀಮ್, ನಮ್ಮ ಶಾಸಕರ ಟೀಮ್, ನಾವೆಲ್ಲ ಅಧಿವೇಶನ ನಡೆದಾಗ ಆ ಲಾಂಜ್ ನಾಗ ಕೂತಿರ್ತೇವಲ್ಲ ಚರ್ಚೆ ಮಾಡಕ, ಟೂರ್ಗೆ ಹೋಗೋಣ ನಡೆಯೋದು ಹೂ ಅಂದಿದ್ವಿ ಅಟ್ಟ. ಅಲ್ಲ, ಈಗ ಕ್ಷೇತ್ರದಲ್ಲಿ ನಮ್ಮ ಮಂಡ್ಯ ಅಧಿವೇಶನ ಮುಗಿದಿದೆ. ಮತ್ತ 6ನೇ ತಾರೀಕಿಗೆ ಬಜೆಟ್ ಅಧಿವೇಶನ ಪ್ರಾರಂಭ ಆಗುತ್ತೆ. ಅದ್ರೊಳಗೆ ನಡಕ್ ನಮ್ಗೆ ಇರ್ತಕ್ಕಂಥದ್ದು 20 ದಿವಸ ಸಿಕ್ಕಿದೆ. ಡೆವಲಪ್ಮೆಂಟ್ ಬಗ್ಗೆ, ವಿಶೇಷವಾಗಿ ಕ್ಷೇತ್ರದ ಅಭಿವೃದ್ಧಿ ಬಗ್ಗೆ ನಾವು ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಾಕೊಂಡಿದ್ದಕ್ಕೆ ನನಗೆ ಹೋಗ್ಲಿಕ್ಕೆ ಸಮಯ ಇಲ್ಲ. ನಾನು ಹೈಕಮಾಂಡಿಗೆ ಮನವಿ ಮಾಡ್ತೇನೆ. ಹಿರಿಯ ಅಂತ ಸನ್ಮಾನ್ಯ ACC ಅಧ್ಯಕ್ಷರಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ, ರಾಹುಲ್ ಗಾಂಧಿ ಸಾಹೇಬ್ರಿಗೆ, ವೇಣುಗೋಪಾಲ್ ಅವರಿಗೆ, ಅದೇ ರೀತಿಯಾಗಿ ನಮ್ಮ ಕರ್ನಾಟಕ ಇನ್ಚಾರ್ಜ್ ಸುರ್ಜೇವಾಲ ಸಾಹೇಬ್ರ ಮನವಿ ಮಾಡ್ತೇನೆ. ಒಟ್ಟೆ ಯಾವ್ದು ಗೊಂದಿಲ್ಲ ಅಂತ ಸಮಸ್ಯೆ ಬಗೆಹರಿಸತಕ್ಕಂತ ಪ್ರಯತ್ನವನ್ನು ಅವ್ರು ಮಾಡೇ ಮಾಡ್ತಾರ. ಹೈಕಮಾಂಡ್ ಏನ್ ಸುಮ್ ಕೊಡಲ್ಲ. ಅವ್ರು ಏನ್ ಹೇಳ್ತಾರ ಅದನ್ನ ಪಾಲಿಸೋದ ನಮ್ ಧರ್ಮ. ಯಾರು ಹೇಳ್ತಾರ? ಅಗದಿ ಸ್ಟ್ರಾಂಗ್ ಇರೋದ ಕಾಂಗ್ರೆಸ್ ಹೈಕಮಾಂಡ್. ಬಿಜೆಪಿ ವೀಕ್ ಆಗಿದೆ, ನಮ್ದೆಂದು ವೀಕ್ ಆಗ ಸಾಧ್ಯ ಇಲ್ಲ. ನಿಮ್ಮ ಸ್ನೇಹಿತರು ಯಾರ್ಯಾರು ಹೋಗ್ತಾವ್ರೆ ಸರ್? ಚರ್ಚೆ ಮಾಡಿ ಅಂತ ಹೇಳಿದ್ರಲ್ಲ, ಯಾರ್ಯಾರು ಹೋಗ್ಬೋದು ಸರ್? ನಾನು ಅವತ್ ಕೂಡಿದಾಗ 4-5 ಮಂದಿ ಇದ್ವಿ, ಚರ್ಚೆ ಮಾಡಿದ್ವಿ. ನಾವಿದ್ವಿ, ಜಟಿಪಾಲ್ರು ಇದ್ರು, ಹಿಂಗ್ ಒಂದ್ 3-4 ಮಂದಿ ಇದ್ರು, ಚರ್ಚೆ ಮಾಡಿದ್ವಿ. ಮುಂದೆ ಅದಕ್ಕೆ ನಾನು ಹೋಗಕ್ಕೆ ರೆಡಿ ಆಗಿದ್ದೆ. ಬಟ್ ನನಗೆ ಬೇರೆ ಬೇರೆ ಕಾರ್ಯಕ್ರಮ ಇರೋದ್ರಿಂದ ನನಗೆ ಹೋಗಕ್ ಆಗ್ತಾ ಇಲ್ಲ. ಯಾರು ಕೊಟ್ಟು ಕರ್ಕೊಂಡು ಹೋಗ್ತಾರ ನಿಮ್ಗ? ನಾವು ಮಾತ್ರ ನಮ್ ರೊಕ್ಕ ಕೊಟ್ಟು ಹೋಗಿ ಎಲ್ಲಿ ಹೋದ್ರು, ನಾವು ಎಲ್ಲೇ ಹೋದ್ರು ಕೂಡ ಇದೆ. ಕಮಿಟಿಯಿಂದ ಹೋದಾಗ ಮಾತ್ರ ಕಮಿಟಿಯವ್ರು ಕೊಟ್ಟಾರ. ಕಮಿಟಿಯಿಂದ ಅದು ಈಗ ವಿದೇಶಕ್ಕೆ ಹೋಗಕ್ಕೆ ಅವಕಾಶ ಇಲ್ಲ. ಬೇರೆ ಬೇರೆ ರಾಜ್ಯಗಳಿಗೆ ಮಾತ್ರ ಹೋಗಿದೆ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.